ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ವಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಡ್ರೈ ಫ್ರೂಟ್ಸ್ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಬಾದಾಮಿ, ಗೋಡಂಬಿ, ಪಿಸ್ತಾ, ದ್ರಾಕ್ಷಿ ಇವುಗಳನ್ನ ತಿಂತಾರೆ. ಆದರೆ ವಾಲ್ನಟ್ ತಿನ್ನೋರ ಸಂಖ್ಯೆಯೂ ಕಡಿಮೆ, ಅಂಜೂರ ತಿನ್ನೋರ ಸಂಖ್ಯೆ ಇನ್ನೂ ಕಡಿಮೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಅಂಜೂರದ ಏನು ಮಹತ್ವ ಏನು, ಅದರಲ್ಲಿ ಯಾವ ಪೋಷಕಾಂಶಗಳಿದೆ, ಅದು ನಮ್ಮ ಆರೋಗ್ಯನ ಯಾವ ರೀತಿ ಕಾಪಾಡ್ತದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಅಂಜೂರದಲ್ಲಿ ಯಾವ ಪೋಷಕಾಂಶಗಳಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅಂಜೂರದಲ್ಲಿ ಹೇರಳವಾಗಿ ಡಯಟ್ರಿ ಫೈಬರ್ ಇದೆ. ಈ ನಾರಿನಂಶ ಹೆಚ್ಚಾಗಿ ಇದೆ. ಹಾಗೂ ಇದರಲ್ಲಿ ಕ್ಯಾಲ್ಶಿಯಂ ಇದೆ, ಪೊಟ್ಯಾಷಿಯಮ್ ಇದೆ, ಮೆಗ್ನೀಷಿಯಮ್ ಇದೆ, ವೈಟಮಿನ್ B6 ಇದೆ, ವೈಟಮಿನ್ C ಇದೆ, ವೈಟಮಿನ್ K ಇದೆ, ಐರನ್ ಅಂಶ, ಫೋಲಿಕ್ ಆ್ಯಸಿಡ್, ಈ ಎಲ್ಲ ಅಂಶಗಳು, ಫೋಲೇಟ್, ಈ ಅಂಶಗಳು ಹೆಚ್ಚಾಗಿ ಇದೆ. ಈ ಎಲ್ಲ ಪೋಷಕಾಂಶಗಳು ಹೆಚ್ಚಾಗಿರೋದ್ರಿಂದ ನಮ್ಮ ದೇಹದ ಆರೋಗ್ಯವನ್ನು ಎಲ್ಲ ಸಿಸ್ಟಮ್ ವೈಸ್ ಅಂತಂದರೆ ರೆಸ್ಪಿರೇಟರಿ ಸಿಸ್ಟಮ್ ಇರ್ಬೋದು, ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್, ಈ ಎಲ್ಲ ಒಂದು ಸಿಸ್ಟಮ್ಗಳ ಆರೋಗ್ಯವನ್ನು ಕಾಪಾಡ್ತದೆ. ಈ ಡಯಟರಿ ಫೈಬರ್ ನಾರಿನಂಶ ಹೆಚ್ಚಿರೋದ್ರಿಂದ ಡೈಜೆಷನ್ ಚೆನ್ನಾಗಾಗ್ತದೆ, ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ. ಅಸಿಡಿಟಿ, ಗ್ಯಾಸ್, ಈ ಒಂದು ಸಮಸ್ಯೆ, ಎದೆ ಉರಿ, ಹೊಟ್ಟೆ ಉರಿ, ಈ ಒಂದು ಆಮ್ಲಪಿತ್ತ ಸಮಸ್ಯೆ, ಏನೇ ಈ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ, ಈ ಸಮಸ್ಯೆ ನಿವಾರಣೆ ಆಗ್ತದೆ. ಮಲಬದ್ಧತೆ ನಿವಾರಣೆ ಆಗ್ತದೆ, ಕಾನ್ಸ್ಟಿಪೇಷನ್ ನಿವಾರಣೆ ಆಗ್ತದೆ. ಈ ನಾರಿನಂಶ ಇರೋದ್ರಿಂದ ದೇಹದಲ್ಲಿರ್ತಕ್ಕಂತಹ ವಿಷಪೂರಿತ ಅಂಶಗಳನ್ನ ಹೊರಗಡೆ ಹಾಕ್ತದೆ. ಕ್ಯಾಲ್ಶಿಯಂ ಅಧಿಕವಾಗಿರೋದ್ರಿಂದ ಮೂಳೆಗಳ ಆರೋಗ್ಯವನ್ನು ಕಾಪಾಡ್ತದೆ, ಮೂಳೆಗಳಿಗೆ ಒಂದು ಸ್ಟ್ರೆಂತ್ ಕೊಡ್ತದೆ, ಒಂದು ಬಲವನ್ನು ಕೊಡ್ತದೆ. ಪೊಟ್ಯಾಷಿಯಂ ಜಾಸ್ತಿ ಇರೋದ್ರಿಂದ ನಮ್ಮ BP, ಬ್ಲಡ್ ಪ್ರೆಷರ್, ರಕ್ತದೊತ್ತಡವನ್ನು ನಾರ್ಮಲ್ನಾಗಿಡ್ತದೆ. ಹಾಗೂ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ. ಹೃದಯದಲ್ಲಿ ಆಗತಕ್ಕಂತಹ ರಕ್ತನಾಳಗಳಲ್ಲಿ ಆಗ್ತಹ ತೊಂದರೆಗಳನ್ನು ಇದು ನಿವಾರಣೆ ಮಾಡ್ತದೆ. ಮೆಗ್ನೀಷಿಯಂ ಜಾಸ್ತಿ ಇರೋದ್ರಿಂದ ನರಗಳ ಒಂದು ಆರೋಗ್ಯವನ್ನು ಕಾಪಾಡ್ತದೆ, ಮಾಂಸಖಂಡಗಳ ಒಂದು ಆರೋಗ್ಯವನ್ನು ಕಾಪಾಡ್ತದೆ, ಶಕ್ತಿಯನ್ನು ನೀಡ್ತದೆ. ಹಾಗೂ ವೈಟಮಿನ್ C ಅಧಿಕವಾಗಿರೋದ್ರಿಂದ ಇಮ್ಯುನಿಟಿನ ಜಾಸ್ತಿ ಮಾಡ್ತದೆ. ಹೀಗೆ ಹಲವಾರು ಇದರಲ್ಲಿ ಪೋಷಕಾಂಶಗಳಿದ್ರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಐರನ್ ಅಂಶ ಇರೋದ್ರಿಂದ ದೇಹದಲ್ಲಿ ಹಿಮೋಗ್ಲೋಬಿನ್ನ ಜಾಸ್ತಿ ಮಾಡ್ತದೆ, ರಕ್ತನ ಶುದ್ಧಿ ಮಾಡ್ತದೆ, ರಕ್ತನ ಒಂದು ಇಂಪ್ರೂವ್ ಮಾಡ್ತದೆ. ಹಾಗೂ ಇದರಲ್ಲಿ ಹಲವಾರು ಪೋಷಕಾಂಶಗಳಿರೋದ್ರಿಂದ ನಮ್ಮ ಆರೋಗ್ಯವನ್ನು ಎಲ್ಲ ರೀತಿಯಲ್ಲೂ ಇದು ಕಾಪಾಡೋಕ್ಕೆ ತುಂಬಾ ಸಹಕಾರಿಯಾಗಿದೆ. ದೇಹದಲ್ಲಿರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್, ರಕ್ತನಾಳಗಳಲ್ಲಿ ಶೇಖರಣೆಯಾಗಿರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್ ಎಂದು LDL ಅಂತ ಏನು ಹೇಳ್ತೀವಿ, ಅದನ್ನು ನಿವಾರಣೆ ಮಾಡ್ತದೆ. ವೈಟಮಿನ್ C ಇದೆ. ಹಾಗೂ ಐರನ್ ಅಬ್ಸಾರ್ಪ್ಷನ್, ಯಾವಾಗ ನಾವು ಆಹಾರ ತಿಂದಾಗ ಅದರಲ್ಲಿ ಕಬ್ಬಿಣಾಂಶ ಇರ್ತದೋ ಅದನ್ನು ಅಬ್ಸಾರ್ಪ್ಷನ್ ಮಾಡೋದಕ್ಕೆ ವೈಟಮಿನ್ C ಇರೋದ್ರಿಂದ ಇದು ಸಹಕಾರಿಯಾಗಿದೆ. ಇದರಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳಿರೋದ್ರಿಂದ ಎಷ್ಟು ತಿನ್ನಬೇಕು ಅಂದರೆ ದಿನಕ್ಕೆ ಒಂದಾದರೂ ನೀವು ಅಂಜೂರನ್ನು ನೀವು ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಿಸ್ತದೆ. ಡೈಜೆಸ್ಟಿವ್ ಹೆಲ್ತು ಹಾಗೂ ಬೋನ್ ಹೆಲ್ತ್, ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ, ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಣೆ ಮಾಡೋದಕ್ಕೆ, ಹೀಗೆ ಎಲ್ಲ ಒಂದು ರೀತಿಯಲ್ಲೂ ಇದು ಆರೋಗ್ಯಕರವಾಗಿರೋದ್ರಿಂದ ಪ್ರತಿನಿತ್ಯ ಒಂದಾದರೂ ಅಂಜೂರ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು, ರಕ್ತನ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಮಾಡ್ಕೋದು, ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.